ಮೇಲೆ ಕೊಡೋದು ಅದು ಫ್ಲಾಶ್ ಮುಚ್ಚಿದ್ರು ಲೈಟ್ ಬೇಡ ಮುಂದೆ ಅಪ್ಪ ಮ್ಯಾಚ್ ಬಾಕ್ಸು ಮಂಗಳೂರು ಪೂಜೆ ಅದೇ ನನ್ನ ಮೇನ್ ಆಯ್ತು ಕಿರಣ್ ಅವ್ರ ಕಡೆ ಅವ್ರ ಕರೀತಾರೆ ಇಬ್ಬರನ್ನ ಕರಿ ಪಾಪ ಏನೋ ಒಂದು ಸರ್ ಹೊಡೆದ್ಬಿಟ್ರ ಅದು ಇದು ಪೂಜೆ ಗುರು ಸರದಿಂದ ಶ್ಯಾಮ ಡೋಂಟ್ ಶೇಕ್ ಇಟ್ ಅಂದ್ರೆ ಹಿಂದೆ ಬರ್ರಿ ಬ್ಯಾಕ್ಗ್ರೌಂಡ್ ಅಲ್ಲಿ ಗೊತ್ತಿಲ್ಲ ಬೋರ್ಡ್ इकडे पण स्वतः मोबाइल ना ಥ್ಯಾಂಕ್ ಯು ಬನ್ನಿ ಅದಕ್ಕೆ ಶುಭಾಶಯಗಳು ಸಂಜೆ ಹೊತ್ತಿದ್ದ ಟೂ ಟೀಮ್ಗೆ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತ ನೀವೇ ಶುರುವಾಯಿಸ್ಕೋಬೇಕು. ಇಲ್ಲಿ ನನ್ನ ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಸ್ನೇಹಿತರು ಬಂದಿದ್ದೀರಿ. ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಹಾಗೆ ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಮ್ಮ ಸಂಜು ವೆಚ್ಗೀತ ಭಾಗ 2 ತಂಡದಿಂದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಲೂಪ್ ಸ್ಟುಡಿಯೋ ಅಂದರೆ ಸಾಧು ಕೋಕಿಲ ಅವರ ಈ ಸ್ಟುಡಿಯೋದಲ್ಲಿ ನಮ್ಮ ಸಿನಿಮಾ ಸಂಜು ವೆಚ್ಗೀತ ಭಾಗ 2ರ ಧ್ವನಿ ಮುದ್ರಣ ಅಂದರೆ ಡಬ್ಬಿಂಗ್ ಕೆಲಸ ಶುರುವಾಗ್ತಾ ಇದೆ. ಬಿಕಾಸ್ ಇಟ್ ಇಸ್ ಅನ್ ಆಸ್ಪೀಸಿಯಸ್ ಡೇ, ವಿ ಆರ್ ಸ್ಟಾರ್ಟಿಂಗ್ ಇಟ್ ಟುಡೇ. ಆ್ಯಂಡ್ ಸಿನಿಮಾ ಯಾವ ಹಂತದಲ್ಲಿದೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳ್ತೀನಿ. ಐ ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಆ್ಯಂಡ್ ಐ ಥ್ಯಾಂಕ್ ಮೈ ಹೀರೋ ಶ್ರೀನಗರ ಕಿಟ್ಟಪ್ಪ, ಚಲ್ವಾದಿ ಕುಮಾರ್ ಪ್ರೊಡ್ಯೂಸರ್, ಆ್ಯಂಡ್ ಮೈ ಹೀರೋಯಿನ್ ಅರ್ಜಿತಾ ರಾಮ್. ಇವತ್ತು ಹಬ್ಬ, ಅವ್ರಿಗೆ ಜೋರು ಬಂದಿಲ್ಲ. ಸೊ ಎಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ, ಎಸ್ ಲೆಟ್ ಸ್ಟಾರ್ಟ್. ಸಿನಿಮಾ ಯಾವ ಹಂತಕ್ಕೆ ಬಂದಿದೆ ಡಬ್ಬಿಂಗ್ ಬಿಟ್ಟು ಬೇರೆ ಸಿನಿಮಾದ 40 ದಿನಗಳ ಚಿತ್ರೀಕರಣ ಇಲ್ಲಿಗೆ ಮುಗಿದಿದೆ. ಮೊದಲ ಸ್ಕೆಡ್ಯೂಲ್ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಐ ಮೆಟ್ ಯು ಆಲ್ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸೊ ಕಿಟ್ಟಪ್ಪ ದುಬಾರಿ ಕಾರನ್ನು ಗಿಫ್ಟ್ ಕೊಡೋದ್ರ ಜೊತೆಗೆ ಸಿನಿಮಾನ ಶುರು ಮಾಡಿದ್ವಿ. ಅದಾದ ನಂತರ ಸ್ವಿಟ್ಜರ್ಲ್ಯಾಂಡಲ್ಲಿ 15 ದಿನಗಳ ಕಾಲ ಬಹಳ ಬ್ಯೂಟಿಫುಲ್ ಆದ ಲೊಕೇಶನ್ಸಲ್ಲಿ, ಅಂದರೆ ಮಿನಿಮಮ್ ಆಫ್ 11 ಲೊಕೇಶನ್ಸ್, ಯೂಶ್ವಲಿ 1 or 2 ಲೊಕೇಶನ್ಸ್ ಕವರ್ ಮಾಡೋದೇ ಕಷ್ಟ ಸ್ವಿಟ್ಜರ್ಲ್ಯಾಂಡಲ್ಲಿ. ಬಟ್ ಈ ಸಿನಿಮಾದ ಅಗತ್ಯ ಜಾಸ್ತಿ ಇದ್ರಿಂದ 11 ಲೊಕೇಶನ್ನ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇಟಲಿ ಬಾರ್ಡ್ರಿಂದ ಹಿಡಿದು, ಸ್ವಿಟ್ಜರ್ಲ್ಯಾಂಡ್ ಇನ್ನರ್ ಸ್ಟೇಟ್ 7 ಸ್ಟೇಟ್ಸಲ್ಲಿ
ಈ ಸಿನಿಮಾನ 2ನೇ ಹಂತದಲ್ಲಿ ಮುಗಿಸ್ಕೊಂಡು ಈಗ 3ನೇ ಹಂತ ಮುಗಿಸಿದ್ದೀವಿ. 4ನೇ ಹಂತ ಅಂದರೆ ಅಂತಿಮ ಹಂತ 12ನೇ ತಾರೀಕು ಈ ಶುಕ್ರವಾರದಿಂದ ಮಲ್ಯ ಸ್ಟಡ್ ಫಾರ್ಮಲ್ಲಿ ಶುರುವಾಗ್ತಾ ಇದೆ. ಅದೊಂದು ಮೇಜರ್ ಸ್ಕೆಡ್ಯೂಲ್ ಆಗಿರುತ್ತೆ. 17 ದಿನಗಳ ಕಾಲ ಇನ್ನೂ ಚಿತ್ರೀಕರಣ ಬಾಕಿ ಇದೆ. ಅದನ್ನು ಮುಗಿಸಿದ್ರೆ ಸಿನಿಮಾ ನಾವು ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಲ್ಲವೂ ನಾವು ಅಂದ್ಕೊಂಡಂಗಾದರೆ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರ ತೆರೆ ಕಾಣುತ್ತೆ. ರಾಜಶೇಖರ್ ಅವರ ಸಿನಿಮಾಗಳಲ್ಲಿ ಮ್ಯೂಸಿಕ್ ತುಂಬ ಪ್ರಧಾನ ಪಾತ್ರ ವಹಿಸುತ್ತೆ. ಮೊದಲ ಭಾಗ ಕೂಡ ತುಂಬ ದೊಡ್ಡ ಮ್ಯೂಸಿಕಲ್ ಹಿಟ್ ಆಗಿತ್ತು. ಮ್ಯೂಸಿಕ್ ವೈಸ್ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ? ಈಗ ನನ್ನ ಸಿನಿಮಾದ ಹಾಡುಗಳ ಬಗ್ಗೆ ನಾನೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಪ್ಪಾಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಖುಷಿ ಏನಂದರೆ ಕೆಲಸ ಮಾಡುವಾಗ 100 ಕಿವಿಗಳಿಗೆ ಹೋಗುತ್ತೆ ಹಾಡು. ಒಂದು ಹಾಡು ಕಂಪೋಸ್ ಆದಾಗಿಂದ ಹಿಡಿದು ಅದು ಡಬ್ಬಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ, ರೆಕಾರ್ಡಿಂಗ್ ಲೆವೆಲ್ಗೆ ಬರೋಷ್ಟೊತ್ತಿಗೆ ಸರಿಸುಮಾರು 100ರಿಂದ 150 ಕಿವಿಗಳು ಕೇಳಿರುತ್ತೆ. ಅವರೆಲ್ಲರೂ ಹೇಳಿದ ಒಂದೇ ಮಾತು, ಸಂಜು ಮತ್ತು ಗೀತಾ ಭಾಗ 1ಕ್ಕಿಂತ ಭಾಗ 2ರ ಹಾಡುಗಳು ಭಾಳ ಅದ್ಭುತವಾಗಿದೆ ಅಂತ. ಸೊ ಆ ಮಾತುಗಳಿಂದ ಖುಷಿಯಾಗಿದ್ದೀವಿ. ಸೊ ಎಂಡ್ ಆಫ್ ದ ಡೇ ಪ್ರೇಕ್ಷಕ ಅದನ್ನು ಇಷ್ಟಪಟ್ಟೇ ಪಡ್ತಾನೆ. ಆ ಪ್ರೇಕ್ಷಕನ ಇಚ್ಛೆ ನಮಗೆ ಸ್ಫೂರ್ತಿ ಆಗುತ್ತೆ. ಅವತ್ತು ನಮಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಆಲ್ಬಮಲ್ಲಿ ಎಷ್ಟು ಸಾಂಗ್ಸ್ ಇದೆ? ಯಾರು ಆಡಿಯೋ ರೈಟ್ಸ್ ತೊಗೊಂಡಿದ್ದಾರೆ? ಸಿನಿಮಾ ಶುರುವಾದಾಗಲೇ ಸಂಜು ಮತ್ತು ಗೀತಾ ಭಾಗ 2 ಅಂತ ಅನೌನ್ಸ್ ಮಾಡಿದ ತಕ್ಷಣ ಆನಂದ್ ಆಡಿಯೋದವರು ನನ್ನ ಎಲ್ಲ ಸಿನಿಮಾ ಹಾಡುಗಳನ್ನು ಮುಂಚೆನೇ ಖರೀದಿ ಮಾಡ್ತಾರೆ. ನಾನು ತಮಿಳ್ ಮಾಡ್ಬೋದು, ತೆಲುಗು ಮಾಡ್ಬೋದು, ಕನ್ನಡ ಮಾಡ್ಬೋದು, ಎಲ್ಲ ಆಡಿಯೋ ರೈಟ್ಸ್ಗಳನ್ನ ಅವರೇ ತೊಗೊಂಡಿರೋದು. ಹಾಗಾಗಿ ಈ ಸಿನಿಮಾ ಅನೌನ್ಸ್ ಮಾಡಿದ ದಿನಾನೇ ಅವರು ಭಾಳ ಒಳ್ಳೆಯ ಉತ್ತಮ ಮೊತ್ತಕ್ಕೆ ಈ ಹಾಡನ್ನು ಖರೀದಿ ಮಾಡಿದ್ದಾರೆ. ಸೊ ದ ಆಡಿಯೋ ಬಿಲಾಂಗ್ಸ್ ಟು ಆನಂದ್ ಆಡಿಯೋ. ಅದು ಲಹರಿ ಆಡಿಯೋ ರೈಟ್ಸ್ ಇರುವಂಥ ಒಂದು ಸಾಂಗ್ನ ನಿಮ್ಮ ಸಿನಿಮಾದಲ್ಲಿ ಬಳಕೆ ಆಗ್ತಿದೆ ಅಂತ ಕೇಳ್ಪಟ್ಟು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ. ಯಾಕೆಂತಂದರೆ ಅದು ಇನ್ನೂ ಮಾತುಕತೆಯ ಹಂತದಲ್ಲಿದೆ. ಸೊ ಎಲ್ಲೋ ಫುಟೇಜ್ ಲೀಕ್ ಆಗಿದೆ, ಎಲ್ಲಿಂದ ಅಂತ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಒಂಚೂರು ಚರ್ಚೆ ಮಾಡ್ತೀನಿ. ಸೊ 100% ನಮಗೇನು ಸಿನಿಮಾಗೆ ಬೇಕು ಅನ್ನೋದನ್ನು ನಾವು ಯಾವತ್ತೂ ಅದು ಸಿನಿಮಾದಲ್ಲಿ ಇಟ್ಟಿರ್ತೀವಿ, ಅದನ್ನು ದಕ್ಸ್ಕೋತೀವಿ ಅನ್ನೋ ಕಾನ್ಫಿಡೆನ್ಸು. ಅದು ಸಿನಿಮಾದ ಅಗತ್ಯ, ಅದು ನನ್ನ ಅಗತ್ಯ ಅಲ್ಲ. ನಾಗಶೇಖರ್ಗೆ ಯಾರ ಜೊತೆನೋ ದ್ವೇಷ ಮಾಡ್ಕೋಬೇಕು ಅಥವಾ ಯಾರ ಜೊತೆನೋ ಕಾಂಟ್ರವರ್ಸಿ ಮಾಡ್ಕೋಬೇಕು ಅನ್ನೋ ಅಗತ್ಯ ಇಲ್ಲ. ಎಂಡ್ ಆಫ್ ದಿ ಡೇ ನಮ್ಮ ಸಿನಿಮಾನೇ ಮಾತಾಡೋದು. ಸಿನಿಮಾ ಚೆನ್ನಾಗಿದೆ, ಯಾವ ಕಾಂಟ್ರವರ್ಸಿ ಇಲ್ಲ ಅಂದರೆ ಮೆಗಾ ಹಿಟ್ ಆಗುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ 150 ಕಾಂಟ್ರವರ್ಸಿ ಮಾಡಿದ್ರು ಅದು ಹಿಟ್ ಆಗಲ್ಲ. ಸೊ ಹಾಗಾಗಿ ಒಂದು ಹಾಡಿನ ಅಗತ್ಯ ಇತ್ತು, ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಲೀಕ್ ಆಗಿರೋ ವಿಡಿಯೋಗೆ ನಾನು ಸಂಬಂಧ ಇಲ್ಲ, ಅದಕ್ಕೂ ನನಗೂ. ಐ ಆಮ್ ಸಾರಿ ಟು ಸ್ಪೀಕ್ ಅಬೌಟ್ ದಿಸ್. ಯಾವಾಗ ಗಮನಕ್ಕೆ ಬಂತು ಸರ್ ನಿಮಗೆ? ಯಾವುದು ಲೀಕ್ ಆಗಿರೋದ್ರ ಬಗ್ಗೆ ಹೇಳುತ್ತಲ್ಲ, ಯಾವಾಗ ಗಮನಕ್ಕೆ? ಲೀಕ್ ಗೊತ್ತಿಲ್ಲ ನನಗೆ. ಹೇಳಿದ್ರು ಎಲ್ಲೋ ಒಂದು ಕಡೆ ಆಚೆ ಬಂದಿದೆ ವಿಡಿಯೋ ಅಂತ, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ. ಲೆಟ್ಸ್ ಸಿ. ಎಲ್ಲಿಂದ ಬಂದರೂ ನಮ್ಮದು ವಾಟರ್ ಮಾರ್ಕ್ ಇರುತ್ತೆ ಎಲ್ಲಿಂದ ಬಂದಿದೆ ಅಂತ, ಅದ್ರಲ್ಲಿ ಗೊತ್ತಾಗುತ್ತೆ. ನಾನು ಇನ್ನೂ ನೋಡಿಲ್ಲ, ಯಾಕಂದರೆ ಐ ವಾಸ್ ವೆರಿ ಮಚ್ ಬಿಸಿ ವಿತ್ ದ ಶೂಟ್. ಸೊ ಇಡೀ ತಂಡ ಶಿಡ್ಲಘಟ್ಟದಲ್ಲಿ ಸುಮಾರು 11 ದಿನ ಬಿಸಿಲಲ್ಲಿ ನಿಂತು ಒಣಗಿ ಆ ಕೆಂಡದಲ್ಲಿ ಕಪ್ಪಾಗಿ, ಸೊ ಇನ್ನೂ ಸೊ ನಾನು ಕಪ್ಪಾಗೋದು ಓಕೆ, ಇವರೆಲ್ಲ ಆಗ್ಬಿಟ್ರು ಅದು ನನಗೆ ಸಮಸ್ಯೆಯಾಗಿ 1 ವಾರ ಡಿ-ಟ್ಯಾನಿಂಗ್ ಅಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ದೀನಿ ಇವಾಗ. ಹಬ್ಬ ಪ್ಲಸ್ ಡಿ-ಟ್ಯಾನಿಂಗ್. ರಚಿತಾ ಅವರು ಮತ್ತು ಕಿಟ್ಟಪ್ಪ ಅವರ ಕೆಮಿಸ್ಟ್ರಿ ಹೇಗಿರುತ್ತೆ? ಬಹಳ ಅದ್ಭುತವಾಗಿದೆ ಸಿನಿಮಾದಲ್ಲಿ. ನಿಜವಾಗ್ಲೂ ಅವರಿಬ್ಬರ ಅಲ್ಲ, ಬೇಸಿಕಲಿ ದೇ ಬೋತ್ ಆರ್ ವೆರಿ ಗುಡ್ ಆ್ಯಕ್ಟರ್ಸ್. ಸೊ ನಾನು ಕ್ಯಾಸ್ಟ್ ಮಾಡಿದ್ದೆ ಆ ಒಂದು ಉದ್ದೇಶದಿಂದ. ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿದ್ದು. ಸೊ ಹಾಗಾಗಿ ಇಬ್ಬರದ್ದು ಕೆಮಿಸ್ಟ್ರಿ ಚೆನ್ನಾಗಿದೆ, ಪಾತ್ರ ಪೋಷಣೆ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪ್ರೆಸೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಯಾವಾಗ ರಿಲೀಸ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಜೂನ್ ಬರಬೇಕು ಅನ್ನೋ ಹಠದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ನಮ್ಮ ಇಚ್ಛೆ, ಆಮೇಲೆ ಅದು ಸ್ವಲ್ಪ ನೇಚರ್ ಸಪೋರ್ಟ್ ಮಾಡಬೇಕು, ಮಳೆ ಗಿಳೆ ಎಲ್ಲ ನೋಡಿ ಮೇ 30ಕ್ಕೆ ಕಾಪಿ ರೆಡಿ ಆಗೋಗುತ್ತೆ. ಸೊ ಆಲ್ರೆಡಿ ರೀರೆಕಾರ್ಡಿಂಗ್ ಶುರುವಾಗಿದೆ, ಡಬ್ಬಿಂಗ್ ಶುರುವಾಗಿದೆ, CG ವರ್ಕ್ಗಳು ಶುರುವಾಗಿದೆ, ಎಲ್ಲ ಪ್ಯಾರಲಾಗಿ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಭಾಳ ಬೇಗ ಕಾಪಿ ಬರುತ್ತೆ. ಸೊ ರಿಲೀಸ್ ಪ್ಲ್ಯಾನು ಪ್ರೊಡ್ಯೂಸರು ಮತ್ತು ಡಿಸ್ಟ್ರಿಬ್ಯೂಟರ್ ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಸೊ ಆ ಆಟಕ್ಕೆ ನಾನು ಕಿಟ್ಟಪ್ಪ ಇಲ್ಲ. ಸೊ ದೇ ಡಿಸೈಡ್. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ. ಇವತ್ತಿನಿಂದ ಧ್ವನಿಮುದ್ರಣ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಒಳ್ಳೆಯ ದಿನವಾದ್ದರಿಂದ ಯುಗಾದಿ ಹಬ್ಬದ ದಿನ ಪೂಜೆ ಮಾಡಿ ಸಾಧುಗೋಕುಲ ಅವರ ಲೂಪ್ ಸ್ಟುಡಿಯೋದಲ್ಲಿ ಕೆಲಸ ಶುರುವಾಗಿದೆ. ಮಾತಿಗೆ ತುಂಬ ಬೇರೆ ಥರದ್ದೇ ಪ್ರಾಮುಖ್ಯತೆ ಇರೋದ್ರಿಂದ, ನರೇಟಿವ್ ತುಂಬ ಜಾಸ್ತಿ ಇರೋದ್ರಿಂದ ನಾವು ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ. ಬರವಣಿಗೆ ಕಾರ್ಯ ನಾಗಶೇಖರ್ ಅವರು ಮತ್ತು ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು 2 ದಿನ ಗ್ಯಾಪ್, 12 ದಿನ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ಏನೇನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ, ಅದನ್ನು ಬರವಣಿಗೆ ಶುರು ಮಾಡಿದ್ದೀವಿ. ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು 17-18 ದಿನಗಳ ಕಾಲ
ಒಂದೇ ಶೆಡ್ಯೂಲಲ್ಲಿ ನಾವು ಶೂಟ್ ಮಾಡಿದ್ರೆ ಶೂಟಿಂಗ್ ಫಿನಿಶ್ ಆಗುತ್ತೆ. ನಂತರದ ಕೆಲಸಗಳು ನಡೆಯುತ್ತೆ ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ, ಕಾರಣಾಂತರಗಳಿಂದ ಆಗಲಿಲ್ಲ ಅದು. ಆಮೇಲೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದಕ್ಕೂ ಆಗಲಿಲ್ಲ, ತುಂಬ ರಶ್ ಇದೆ, ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾವೆ, ಎಲ್ಲರೂ ಬ್ಯುಸಿ ಇದ್ದಾರೆ, ಮ್ಯೂಸಿಷಿಯನ್ಸು ಎಲ್ಲರೂ ಬ್ಯುಸಿ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ತಡ ಆಗುತ್ತೆ. ನಾವೆಲ್ಲ ಮುಗಿಸಿ ಕುಂಬಳಕ್ಕೆ ಹೊಡೆದು ಬಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತೀವಿ. ಕಿಟ್ಟಪ್ಪ ಅವ್ರ ಕರಿಯರ್ಗೆ ಸಂಜು ಗೀತ ಸಿನಿಮಾ ತುಂಬ ಹತ್ತಿರವಾದಂಥ ಸಿನಿಮಾ, ನಿಮ್ಮ ಕರಿಯರ್ಗೆ ಮಹತ್ವದ ಸಿನಿಮಾ. ಹಂಗಾಗಿ ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ಪ್ರೇಕ್ಷಕರಿಗೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಂಡ್ರು ಯಾವ ನಿರೀಕ್ಷೆನೂ ಸುಳ್ಳಾಗೋದಿಲ್ಲ. ಮತ್ತೊಂದು ಅದ್ಭುತವಾದ ಪ್ರೇಮಕತೆ, ತುಂಬ ಮೆಲೋಡಿಯಸ್ ಆದ ಹಾಡುಗಳು, ಅರ್ಥಪೂರ್ಣವಾದ ಸಂಭಾಷಣೆ, ಛಾಯಾಗ್ರಹಣ, ಪ್ರತಿಯೊಂದೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು, ಪಾತ್ರಗಳು ಏನು ಬೇಡ್ತಾ ಇದೆಯೋ, ಸಿನಿಮಾ ಚಿತ್ರಕಥೆ ಏನು ಕೇಳ್ತಾ ಇದೆಯೋ ಅದನ್ನು ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು, ಅದನ್ನು ಚೆಂದ ಕಾಣಿಸೋರು ಡೈರೆಕ್ಟ್ರು, ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್, ಎಲ್ಲ ಆರ್ಟಿಸ್ಟು, ರಚಿತಾ ಆಗ್ಬೋದು, ಸಂಪತ್ ಅವ್ರು ಹಾಡಾಗಿದ್ದಾರೆ, ಈಗ ರಘು ಸರ್ ಇದ್ದಾರೆ, ರಾಗಿಣಿ ಇದ್ದಾರೆ, ನವೀನ್ ಚೇತನ್ ಚಂದ್ರ ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಸಾಧು ಕೋಕಿಲ್ ಅವರಿದ್ದಾರೆ. ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ. ಒಂದು ಸಿನಿಮಾಗೆ ಯಾವ ಅಂಶಗಳು ಬೇಕೋ, ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು ಉತ್ಕಟತೆ, ಅದೆಲ್ಲವನ್ನೂ ತುಂಬ ಪ್ರಪೋರ್ಷನೇಟ್ ಆಗಿಟ್ಟಿದ್ದಾರೆ. ಇತ್ತೀಚೆಗೆ ಕಿಟ್ಟಪ್ಪ ಅವರು ತುಂಬ ವೆರೈಟಿ ಜಾನರ್ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಆ ವೇರಿಯೇಷನ್, ಟ್ರಾನ್ಸ್ಫಾರ್ಮೇಷನ್ ಪಾತ್ರದಿಂದ ಪಾತ್ರಕ್ಕೆ ಸಿನಿಮಾ ಇರುತ್ತೆ. ಕಲಾವಿದರುಗಳಿಗೆ ಯಾವತ್ತು ಒಂದೇ ಥರದ ಪಾತ್ರಕ್ಕೆ ಸ್ಟಿಕರ್ನ ಹಾಕಿ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ಆಮೇಲೆ ನಾನು ಮೊದಲಿಂದನೂ ಅದನ್ನೇ ಮಾಡ್ಕೊಂಬಂದರು. ನಾನು ಇತ್ತೀಚೆಗೆ ಅಂತೇನಲ್ಲ, ನನ್ನ ಕೆರಿಯರ್ ಬಿಗಿನಿಂಗಿಂದನೂ ಇವತ್ತಿನ ತನಕನೂ ಬೇರೆ ಥರದ ಪಾತ್ರಗಳೇ ಮಾಡ್ಕೊಂಬಂದಿರೋದು. ಆದರೆ ಸಂಜು ನಂತರ ಈ ಥರದೊಂದು ಪ್ರೇಮಕತೆ ಮತ್ತೆ ನಾನು ಅದು ಮಾಡಿರಲಿಲ್ಲ. ಗೆಳೆಯ ಈ ಲೈನ್ ಹೇಳಿದಾಗ ತುಂಬ ಎಕ್ಸೈಟ್ ಆಗಿ, ತುಂಬ ಥ್ರಿಲ್ ಆಗಿ ಇದನ್ನು ಮಾಡ್ತಾಯಿದ್ದೆ. ಈಗ ಏನಾಯ್ತು, ಒಬ್ಬ ಶಿಡ್ಲಘಟ್ಟ ಶೂಟಿಂಗ್ ಮಾಡ್ತಾ ಇದ್ದಾಗ ಸಾಕಷ್ಟು ಜನ ಫೋನ್ ಮಾಡಿದ್ರು ನನ್ನ ಪತ್ರಕರ್ತ ಮಿತ್ರರು, ಅದೇನು ಶಿಡ್ಲಘಟ್ಟ, ಅದು ಯಾಕೆ ಶಿಡ್ಲಘಟ್ಟ? ಸೊ ಅದಕ್ಕೊಂದಿನ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೆ. ಸೊ ನನ್ನ ಮಾಧ್ಯಮದ ಮೂಲಕ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಅದನ್ನು ಹೇಳಬೇಕು. ಸೊ ಶಿಡ್ಲಘಟ್ಟ ಈಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಆ್ಯಂಡ್ ಮಿಲ್ಕ್. ಸೊ ಈ ಶಿಡ್ಲಘಟ್ಟದಲ್ಲಿ ಏನು ಸಿಲ್ಕ್ ಅಂದರೆ, ಒಂದು ಹುಳುನ ಚಾಕಿ ತಂದು ಮೊಟ್ಟೆಯಿಂದ ಹುಳು ಮಾಡೋದ್ರಿಂದ ಹಿಡಿದು, ಅದು ಚಂದ್ರಿಕೆಗೆ ಹಾಕಿ ಗೂಡು ಮಾಡೋದ್ರಿಂದ ಹಿಡಿದು, ಆ ಗೂಡಿನಿಂದ ನೂಲು ಎಳೆದ್ರಿಂದ ಹಿಡಿದು, ಆ ನೂಲಿನಿಂದ ರೇಷ್ಮೆ ಮಾಡೋವರೆಗೂ ಒಂದು ಕಂಪ್ಲೀಟ್ ಸೈಕಲ್ ನಡೆಯುವಂಥದ್ದು ಅತಿ ದೊಡ್ಡ ಜಾಗ ಅಂದರೆ ಶಿಡ್ಲಘಟ್ಟ. ಪ್ರಪಂಚದಲ್ಲಿ ವೆರಿ ಫೇಮಸ್. ಸೊ ಈ ಥರದ್ದು ಒಬ್ಬ ಜಾಗದಲ್ಲಿ ಒಬ್ಬ ಹುಡುಗ ಹುಡ್ತಾನೆ. ಅಲ್ಲೇನಾಗಿದೆ, ಶಿಡ್ಲಘಟ್ಟದಲ್ಲಿ ಆ ರೇಷ್ಮೆಗೆ ಬೆಲೆನೇ ಇಲ್ಲ. ಶಿಡ್ಲಘಟ್ಟದ ರೇಷ್ಮೆ ಏನಿದೆ ಅದು ಧರ್ಮಾವರಂಗೋ, ಕಾಂಜೀಪುರಂಗೋ, ಬನಾರಸ್ಗೋ ಹೋಗುತ್ತೆ. ನಮ್ಮ ಸೀರೆಗಳಿಗೆ ಅವ್ರು ಸೀಲ್ ಹಾಕ್ತಾರೆ, ಇದು ಕಾಂಜೀಪುರಂ ಸ್ಯಾರಿ, ಇದು ಧರ್ಮಾವರಂ ಸ್ಯಾರಿ, ಇದು ಬನಾರಸ್ ಸ್ಯಾರಿ ಅಂತ. ಸೊ ಅವ್ರ ಹೆಸರು ಅದು ಮಾರ್ಕೆಟ್ ಆಗ್ತದೆ. ಸೊ ನಮ್ಮ ನೂಲು ಎಳೆಯೋ ಜನ ಸಾವಿರಾರು ಜನ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದ, ಆಸ್ತಮಾಯಿಂದ ಸಾಯ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಪ್ರಾಪರ್ ಮೆಡಿಕೇಷನ್ ಆಗಲಿ, ಪಾಲಿಸೀಸ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಸಪೋರ್ಟ್ ಆಗಲಿ ಗೌರ್ಮೆಂಟ್ ಕಡೆಯಿಂದನೂ ಇಲ್ಲ. ಆ ಜನ ತುಂಬ ಒದ್ದಾಡ್ತಾ ಇದ್ದಾರೆ. ನೀವು ಒಂದ್ಸರಿ ಶಿಡ್ಲಘಟ್ಟದ ಗೂಡ್ ಮಾರ್ಕೆಟ್ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಕಮ್ ಟು ನೋ ದಿ ವ್ಯಾಲ್ಯೂ ಆಫ್ ದಟ್ ಸಿಲ್ಕ್. ಸೊ ಅದರ ವಿರುದ್ಧ ನಮಗೆ ನ್ಯಾಯ ಬೇಕು, ನಮ್ಮ ಜನ ಸಾಯಬಾರದು, ನಮ್ಮ ನೂಲಿಗೆ ಬೆಲೆ ಬೇಕು, ನಮ್ಮ ನೂಲನ್ನು ಎಳೆಯೋ ಕಾರ್ಮಿಕರಿಗೆ ಬೆಲೆ ಬೇಕು ಅಂತ ಹೋರಾಟ ಮಾಡೋ ಇಬ್ಬರು ಲವರ್ಗಳ ಕತೆ, ಒಂದು ಹುಡುಗ ಒಂದು ಹುಡುಗಿ ಪ್ರೇಮಿಗಳ ಕತೆ ಸಂಜು ಗೀತಾ ಭಾಗ 2. ಅದು ಒಂದಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ಸೊ ದಿಸ್ ಇಸ್ ದ ಬೇಸಿಕ್ ಮ್ಯಾಟರ್ ಆಫ್ ಶಿಡ್ಲಘಟ್ಟ. ಶಿಡ್ಲಘಟ್ಟ ಕೇಂದ್ರೀಕೃತ ಅಂತಲ್ಲ, ನಮ್ಮ ಮಣ್ಣಿನ ಕತೆ. ಅದು ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು ಅಂತ ಅಂದ್ರೆ ಆರ್ಟಿಕಲ್ ಓದಿದ್ದ, ನಿಮ್ಗೆ ಹತ್ತಿರದವ್ರು ಯಾರಾದ್ರೂ ಗೊತ್ತಿರೋರು ಇದ್ರ ಹೇಗೆ ಅಂತ? ಅಲ್ಲ, ಶಿಡ್ಲಘಟ್ಟ ನನಗೆ ಬಹಳ ಪರಿಚಿತವಾದ ಊರು. ಯಾಕೆಂತಂದ್ರೆ ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಸೊ ನಾನು ಆರ್ ಚಂದ್ರು ಇಸ್ ಮೈ ವೆರಿ ಗುಡ್ ಫ್ರೆಂಡ್, ಡೈರೆಕ್ಟರ್. ಜೊತೆಗೆ ಚಿದಾನಂದ, ನನ್ನ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲಿ ಹೋದಾಗ ಅವರು ಹೇಳೋ ಕಥೆಗಳನ್ನ ಕೇಳಿ ನನಗೆ ಅವಾಗ ಹಾಂಟ್ ಮಾಡೋದು. ಸೊ ನಾವು ಒಂದು ಆರ್ಟಿಫಿಷಿಯಲ್ ಲವ್ ಸ್ಟೋರಿ ಮಾಡೋದಕ್ಕಿಂತ, ಒಂದು ಇಮ್ಯಾಜಿನರಿ ಲವ್ ಸ್ಟೋರಿ ಮಾಡೋದಕ್ಕಿಂತ ನಮ್ಮ ಮಣ್ಣಿನ ಕತೆ ಮಾಡಬೇಕು ಅನ್ನೋದು ಈ ಸಾರಿ ಹೋರಾಟ ಆಗಿತ್ತು. ಇದನ್ನು ಸಂಜು ಗೀತಾ ಭಾಗ 2ಲಿ ಅಳವಡಿಸ್ಬೇಕು, ಈ ಥರದ ಕತೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸೊ ಆ ಕಥೆನ ಆಯ್ಕೆ ಮಾಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ರೆವಲ್ಯೂಷನರಿ ಲವ್ ಸ್ಟೋರಿ. ಇದು ಕಮರ್ಷಿಯಲ್ ಸಿನಿಮಾದ ಜೊತೆಗೆ ನೀವು ಹೇಳ್ದಂಗೆ ಒಂದಷ್ಟು ಮನೋವಿಕಾಸದ ಕುರಿತಾದ ಅಂಶಗಳಿರೋದ್ರಿಂದ ಬಹುಶಃ ಸಿನಿಮಾ ರಿಲೀಸ್ ಆದಮೇಲೆ ಸರ್ಕಾರದ ಗಮನಕ್ಕೆ ಹೋಗಿ
ಕೈಗಾರಿಕಾ ಸಚಿವರು ಇರ್ಬೋದು ಅಥವಾ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಗೌರ್ಮೆಂಟ್ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋ ಭರವಸೆ ಇದೆ? ಅಲ್ಲ, ಖಂಡಿತವಾಗಿ ನಮ್ಮ ಧರ್ಮ ಏನು, ಒಬ್ಬ ಹ್ಯೂಮನ್ ಬೀಯಿಂಗ್, ಒಬ್ಬ ಮನುಷ್ಯತ್ವ ಇರುವಂಥ ಒಬ್ಬ ಮನುಷ್ಯನಾಗಿ, ಒಬ್ಬ ಒಂದು ರೆಸ್ಪಾನ್ಸಿಬಲ್ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ, ಟೀಮ್ ಆಗಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ, ಓಕೆ, ಐ ಲಿವ್ ಇಟ್ ಟು ದ್ಯಾಟ್. ಸೊ ಇದರ ಪರಿಣಾಮ ಅಂತೂ ಇಲ್ಲಿಗಿದೆ. ನಮ್ಮ ಮಣ್ಣಿನ ಜನ ಅವರ ಬಣ್ಣಕ್ಕೆ, ಅವರ ನೂಲಿಗೆ, ಅವರ ಪ್ರಾಣಕ್ಕೆ ಬೆಲೆ ಇಲ್ಲದೆ ಒದ್ದಾಡ್ತಿರೋಂಥ ಒಂದು ಸ್ಥಿತಿ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡ್ತೀವಿ. ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು, ನಮ್ಮ ಜನಕ್ಕೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶೆ. ಸರ್, ನಿಮಗೆ ರೇಷ್ಮೆ ಬಗ್ಗೆ ಎಷ್ಟು ಗೊತ್ತು? ಗೊತ್ತಲ್ಲ ಈ ವಿಷಯ ಶುರು ರೇಷ್ಮೆ ನಮ್ಗೇನು ಗೊತ್ತಿರುತ್ತೆ. ನಮ್ಮೂರ ಒಳಗಡೆನೂ ಚಾಕಿ ಇರ್ತಿತ್ತು, ಚಂದ್ರಿಕೆ ಹಾಕಿರ್ತಿದ್ರು, ಹುಳುಗಳು ಇರ್ತಾ ಇತ್ತು. ನಾವು ರಾಮನಗರ ಈ ಮಾರ್ಕೆಟ್ ನಾನು ನೋಡೇ ಇರಲಿಲ್ಲ, ಶಿಡ್ಲಘಟ್ಟ ಮಾರ್ಕೆಟ್. ಬಟ್ ಮೊನ್ನೆ ಹೋಗಿ ನೋಡಿದಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ತುಂಬಾ ಜೋರಾಗಿದೆ. ಅಲ್ಲಿನ ಜನಗಳ ಕಷ್ಟ, ನೋವು, ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ನಾಕ್ಷಕರು ಮಾಡ್ತಾ ಇದ್ದಾರೆ. ಕಿಟಿ ಸರ್, ನಾವು ಹಿಂದೆ ನೋಡಿದ್ವಿ ಪ್ರೀತಿಯ ಬೇರೆ ಬೇರೆ ಡೆಫಿನೇಷನ್ಗಳು, ಅರಮನೆ ಆಗಿರ್ಬೋದು, ಮೈನಾ, ಸಂಜು ಬಿಟ್ಸ್ ಗೀತ. ಫಸ್ಟ್ ಪಾರ್ಟ್ ನೆನಪುಗಳು ಕಾಡ್ತಾ ನಿಮಗೆ ಈ ಶೂಟಿಂಗ್? ಅಲ್ಲ, ನೆನಪುಗಳು ಕಾಡುತ್ತೆ ಅಂತಂದ್ರೆ ನಾವೇ ಮಾಡಿಟ್ಟಿರೋ ಕೃತಿ ಅಲ್ವಾ, ಅದು ಇದ್ದೇ ಇರುತ್ತೆ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಕ್ಲಾಪ್ ಬೋರ್ಡ್ ಇಡ್ತೀವಲ್ಲ, ಸಂಜು ವೆಡ್ಸ್ ಗೀತ ಭಾಗ 2 ಅಂತ, ಅಲ್ಲೇ ಕಾಡಕ್ಕೆ ಶುರು ಮಾಡಿಬಿಡುತ್ತೆ. ಆಮೇಲೆ ಇನ್ನೊಂದು ಈ ಕಿಟ್ಟಪ್ಪ ಬ್ಯೂಟಿ ಅನ್ನೋ ಶಾರ್ಟ್ ಇದೆಯಲ್ಲ, ಅದು ತೆಗೆದಾಗಲೆಲ್ಲ ಅದು ಕಾಡುತ್ತದೆ. ಸೊ ಅದರ ಕನೆಕ್ಷನ್ನು, ಅದರ ಎಮೋಷನ್ನು ನಮ್ಮ ಜೊತೆ ತುಂಬ ಇರೋದ್ರಿಂದ ಇಟ್ ಆಲ್ವೇಸ್ ಆನ್ಸರ್ಸ್. ಒಂದು ದೊಡ್ಡ ಸಕ್ಸಸ್ ಕೊಟ್ಟರು ಸಿನಿಮಾ ಅದು. ಆಮೇಲೆ ಸಂಜು ಮತ್ತು ಗೀತ ಹಾಡನ್ನು, ಸಂಜು ಮತ್ತು ಗೀತ ಈ ಹಾಡು ಹೆಂಗೆ ಬರುತ್ತೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಕುತೂಹಲ, ಅದನ್ನು ಕೂಡ ಬಳಸ್ತಾ ಇದ್ದೀವಿ. ನಿರ್ಮಾಪಕರು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮದೀಗ ಸಂಜು ಬಿಟ್ಸ್ ಗೀತ ಭಾಗ 2 ಸುಮಾರು ಒಂದು 40 ದಿನ ಶೂಟಿಂಗ್ ಮುಗಿದಿದೆ. ಸ್ವಲ್ಪ ಜನ ಸ್ವಿಟ್ಜರ್ಲ್ಯಾಂಡಲ್ಲಿ ಆ್ಯಕ್ಚುಲಿ ನಾವು ಹೊರಡ ಪ್ಲ್ಯಾನ್ ಮಾಡಿದಾಗ ನಾನೇ ಡೈರೆಕ್ಟ್ ಬೇಡ ಸ್ವಿಟ್ಜರ್ಲ್ಯಾಂಡ್ ಈಗ ಡಿಸೆಂಬರ್ಲಿ ಮಾಡಿಬಿಡಿ, ನಂಗೆ ತುಂಬ ಜನ ನನ್ನ ಫ್ರೆಂಡ್ಸೆಲ್ಲ ಹೇಳಿದ್ರು ಈಗ ಹೋದ್ರೆ ನಿಮಗೆ ಭಾಳ ಸಮಸ್ಯೆ ಆಗುತ್ತೆ ಬೇಡ ಅಂತ. ಆದರೂ ಡೈರೆಕ್ಟ್ರು ಅಟಕ್ಕೆ ಬಿದ್ದು ಹೋಗಲೇಬೇಕು ಬ್ರದರ್, ಮಾಡೋಣ ಅಂತ ಅಟಕ್ಕೆ ಬಿದ್ದರು. ಹಾಗಾಗಿ ಡಿಸೆಂಬರ್ಗೆ ಹೋದು. ಲಕ್ಕಿಲಿ ನಮಗೆ ಏನು 11 ಲೊಕೇಶನ್ ಮಾಡಿದ್ರು ಅಷ್ಟು ಒಳ್ಳೆ ಸಪೋರ್ಟ್ ಮಾಡ್ತು ನಮಗೆ. ವೆದರಿಂದು ತುಂಬ ಸಪೋರ್ಟ್ ಮಾಡ್ತು. ಅಲ್ಲಿ ನಾವೊಂದು 30 ಜನ ಹೋಗಿದ್ದು. ಲಕ್ಕಿಲಿ ಯಾರಿಗೂ ಒಂದು ಚೂರು ಹೆಲ್ತ್ ಅಪ್ಸೆಟ್ ಆಗಿಲ್ಲ. ಒಂದು ಟ್ರಿಪ್ ಹೋದಂಗೆ ಅನ್ನಿಸ್ತು ನಮಗೆ ಆ ಫೀಲು. ಎಲ್ಲ ಭಾಳ ಚೆನ್ನಾಗಿ ಕೋಪರೇಟ್ ಮಾಡಿದ್ರು. ಅದ್ಭುತವಾಗಿ ನಮ್ಮ ಕಿಟ್ಟಪ್ಪ ಮತ್ತು ನಮ್ಮ ಹೀರೋಯಿನ್ ರಚಿತಾರಾಮ್ ಎಲ್ಲ ಭಾಳ ಚೆನ್ನಾಗಿ ಕೋಆಪರೇಟಿವ್ ಆಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿ ತುಂಬ ಸುಂದರವಾಗಿ ಇಬ್ಬರು ಒಳ್ಳೆ ಮುದ್ದುಮುದ್ದಾಗಿ ಕಾಣ್ತಾ ಇದ್ದಾರೆ. ಭಾಳ ಫ್ಯಾಮಿಲಿ. ಹಿಂದೆ ಏನು ರಾಜ್ಕುಮಾರ್ ಅವ್ರದ್ದು ಸಿನಿಮಾ ನೋಡಲಿಕ್ಕೆ ಇಡೀ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ರು, ಆ ರೇಂಜಿಗಿದೆ ಸ್ಟೋರಿನೂ ಅದ್ಭುತವಾಗಿದೆ, ಸಾಂಗ್ಸು ಅದ್ಭುತವಾಗಿದೆ, ತಕ್ಕಂಥ ಕಾಮಿಡಿ ಇದೆ. ಒಂದು ಫ್ಯಾಮಿಲಿ ಆಡಿಯನ್ಸು ಕೂತು 2 ಅವರ್ ನೋಡಲಿಕ್ಕೆ ಏನು ಬೇಕು ಎಲ್ಲ ಅಂಶಗಳನ್ನು ಬ್ರದರ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬರ್ತಾಯಿದೆ. ಈ ಮೊನ್ನೆ ಶಿಡ್ಲಘಟ್ಟ 11 ಡೇಸು, ಇವತ್ತು 40 ಟೆಂಪ್ರೇಚರ್ ಇದೆ. ಎಲ್ಲ ಹಿಂಗೆ ಟೋಟಲ್ ಎಲ್ಲ ಟ್ಯಾನ್ ಆಗಿ ಹೋಗಿದ್ದಾರೆ. ಹಂಗಾಗಿ ಒಂದು ವಾರ ಗ್ಯಾಪ್ ಕೊಟ್ಟು ಫ್ರೈಡೆಯಿಂದ, ಈಗ ಹಬ್ಬನೂ ಇತ್ತು, ಫ್ರೈಡೇನ ಮತ್ತೆ ಲಾಸ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸಾಂಗ್ಸು ಸೋನು ನಿಗಮ್ಮೆ ಆಲ್ಬಮ್ 3 ಸಾಂಗ್ಸ್ ಆಡಿದ್ದಾರೆ. ಈಗ ಶ್ರೇಯಾ ಘೋಷಲ್ ಒಂದೊಂದು ಸಾಂಗ್ ಆಡಬೇಕು, ಒಂದು ಸಾಂಗು ಮಂಗ್ಲಿ ಆಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿ 5 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಬೆಸ್ಟ್ ಪಾರ್ಟ್ ಅಂದರೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಮುಂಬೈಲಿ. ನಾನು ನನ್ನ ಸ್ವಂತ ಕಸಿನ್ ಬ್ರದರ್ ಇವರು, ಅವರೇ ಪ್ರೊಡ್ಯೂಸರು. ಸೊ ರೆಕಾರ್ಡ್ ಮಾಡ್ತಾ 3 ಸಾಂಗ್ ಹಾಡಿದ್ಮೇಲೆ ಸೋನು ಸಡನ್ನಾಗಿ ಹೇಳಿದ್ರು, ಇದೆ ಐ ಕಮ್ ಫಾರ್ ದಿಸ್ ಆಡಿಯೋ ರಿಲೀಸ್, ದ ಆಡಿಯೋ ಇಸ್ ಸೋ ಫ್ಯಾಂಟಾಸ್ಟಿಕ್. ಆ ವಿಡಿಯೋ ಇದೆ, ತೋರಿಸ್ತೀವಿ. ನಮಗೆ ಹಾಡುಗಳು ಚೆನ್ನಾಗಿದೆ ಅಂತ ಅವಾಗಲೇ ಜಾಸ್ತಿ ನಂಬಿಕೆ ಬಂದಿದ್ದು. ಸೋನು ನಿಗಮ್ ಸಾವಿರಾರು ಹಾಡುಗಳು ಆಡಿರೋರು. ಈ ಸಿನಿಮಾದ ಹಾಡುಗಳು ಅದ್ಭುತವಾಗಿದೆ. ನಾನು ಈ ಸಿನಿಮಾದ ಆಡಿಯೋ ರಿಲೀಸ್ಗೆ ಬರ್ತೀನಿ ಅನ್ನೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟ್ ಕಾಂಪ್ಲಿಮೆಂಟ್. ಫೋನ್ ಕೊಡಿಲ್ಲ. ಹಾಂ, ಸೊ ಹಾಗಾಗಿ ಆ ವಿಡಿಯೋ ನಿಮಗೆಲ್ಲ ಶೇರ್ ಮಾಡ್ತೀನಿ. ಅದೇ ಅವ್ರ ಸಾಂಗ್ ಆಡಿಯೋ ಲಾಂಚ್ ಇವೆಂಟ್ ದೊಡ್ಡದಾಗಿರುತ್ತೆ ಅಂತ ಹಾಸನಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಅವರೇ ಬರ್ತಾ ಇದ್ದಾರೆ, ಸೋನು ನಿಗಮೇ ಬರ್ತಾ ಇದ್ದಾರೆ. ಭಾಳ ಅವರೇನೆ ಸಾಂಗ್ ಸ್ಟುಡಿಯೋಯಿಂದ ಸಾಂಗ್ ಹೇಳಿದ್ಮೇಲೆ ಬಂದ್ಬಿಟ್ಟು ಅವರೇ ಹೇಳಿದ್ರು ಭಾಳ ಚೆನ್ನಾಗಿದೆ ಸಾಂಗು, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವರೇ ನಾನೇ ಬರ್ತೀನಿ ಇದನ್ನು ಲಾಂಚ್ ಮಾಡಲಿಕ್ಕೆ ಅಂತ ನಾವು ಕೇಳಿದ್ರೆ ಅವರೇ ಒಪ್ಕೊಂಡ್ರು ಪಾಪ. ಬೆಂಗಳೂರಲ್ಲೇ ಮಾಡ್ಬೋದು. ಅಲ್ಲ, ಹಾಸನ್ನು ನಮ್ಮ ನಿರ್ಮಾಪಕರ ಊರು, ಹುಟ್ಟೂರು. ಹಾಂ, ಅಲ್ಲ ಹಾಸನ ಇಲ್ಲೇನು ಬೆಂಗಳೂರಲ್ಲಿ ಸೋನು ನಿಗಮ್ ನೈಟ್ಗಳು ಸಾಕಷ್ಟು ಆಗ್ತವೆ. ಅಲ್ಲ ನಿಮಗೆ ವ್ಯವಸ್ಥೆ ಮಾಡಿರ್ತೀವಿ. ನಿಮಗೆ ಒಂದು ಸ್ಪೆಷಲ್ AC ಬಸ್ಸು ಮೀಡಿಯಾಗೆ. ಎಷ್ಟು ಬಸ್ಸು? ಒಳ್ಳೆ AC ಬಸ್ಸು. ಎಲ್ಲ ಈ ಕ್ರಿಕೆಟರ್ಸ್ ಕಳಿಸ್ತಾರಲ್ಲ ಆ ಥರದ ಬಸ್ಸು 4 ಇಲ್ಲ 4 ಇರಲಿ.
ಈಗ ಸೋಷಿಯಲ್ ಮೀಡಿಯಾ ನಮ್ಮ ಹುಡುಗರು ಒಂದು ಬಸ್ಸು ಏರ್ ಹೋಸ್ಟೆಸ್ ಇರುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾದ ನಮ್ಮ ಫ್ರೆಂಡ್ಸ್ ಮೀಮರ್ಸು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಬರಬೇಕಲ್ಲ. ಅದೆಲ್ಲ ವ್ಯವಸ್ಥೆ ಎಲ್ಲ ಆ ವಿಡಿಯೋನ ನಿಮ್ಗೆ ಕಳಿಸ್ಕೊಡ್ತೀನಿ ನಾಗೇಂದ್ರಣ್ಣ. ಹಾಂ ತೋರಿಸ್ತೀನಿ ನಿಮಗೆ. ಅಲ್ಲೇ ತೋರಿಸೋಣ ನಿಮ್ಗೆ, ಅಲ್ಲಿ ಬನ್ನಿ ಸ್ಕ್ರೀನಲ್ಲಿ ತೋರಿಸೋಣ. ಕೆಳಗೆ ಹೋಗ್ತೀವಿ. ಇವಾಗ ಕೇಳ್ಕೋಣ ಎಲ್ಲರೂ, ಚಿಕ್ಕದಾಗಿ ಪೂಜೆ ಮಾಡಿ ಡಬ್ಬಿಂಗ್ ಶುರು ಮಾಡೋಣ. ಮಂಗಳವರೇ ಭದ್ರಾವತಿ ಭದ್ರಾವತಿ ಅಲ್ಲಿ ಬಂದಿಲ್ಲ.